ಹಾಯ್ ಗಾಯ್ಸ್, ನಾನು ನಿಮ್ಮ ನಿತಿನ್ ಹಾಗೂ ನೀವು ನೋಡ್ತಾ ಇದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ಕನ್ನಡ. ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಗಾಯ್ಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ವೆಲ್ಕಮ್ ಟು ಟೆಕ್ ವರ್ಲ್ಡ್ ಕನ್ನಡ. ಸೊ ಇವತ್ತಿನ ವಿಡಿಯೋ ಹೊಸದಾಗಿರುವಂತ ಒಂದು ಡಿಫ್ರೆಂಟ್ ಆಗಿರುವಂತ ಆಪ್ ಬಗ್ಗೆ. ಈ ಆಪ್ ಬಗ್ಗೆ ನೀವು ಕೇಳಿಲ್ವೋ ಗೊತ್ತಿಲ್ಲ, ಬಟ್ ಈ ಇಂಡಿಯಾದಲ್ಲಿ ರೀಸೆಂಟ್ ಆಗಿ ಎಂಟ್ರಿ ಆಗಿದೆ. ಒಂದೆರಡು ವಾರದಿಂದ ಇಂಡಿಯಾಕ್ಕೆ ಎಂಟ್ರಿ ಆಗಿಬಿಟ್ಟಿದೆ ಅಂಡ್ ಸಿಕ್ಕಾಪಟ್ಟೆ ಹೆಸರು ಮಾಡ್ತಾ ಇದೆ. ಸೊ ಅದೇನು ಅಂತ ಹೇಳ್ತೀರಾ, ಸರಹ ಆಪ್ ಅಂತ. ಸೌದಿ ಅರೇಬಿಯಾದಲ್ಲಿ ಡೆವಲಪ್ ಆಗಿರುವಂತ ಈ ಆಪ್ ಸೌದಿ ಅರೇಬಿಯಾ ಅಂಡ್ ಈಜಿಪ್ಟ್ ನಲ್ಲಿ ಕೂಡ ಫೇಮಸ್ ಆಗಿತ್ತು, ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿತ್ತು. ಸೊ ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಡೌನ್ಲೋಡ್ಸ್ ಕೂಡ ಆಗಿತ್ತು. ಸೊ ಇವಾಗ ಇಂಡಿಯಾಕ್ಕೆ ಬಂದ್ಬಿಟ್ಟಿದೆ. ಇಂಡಿಯಾದಲ್ಲೂ ಸಿಕ್ಕಾಪಟ್ಟೆ ಹೆಸರು ಮಾಡ್ತಾ ಇದೆ. ಸೊ ನೀವು ಕೇಳಿಲ್ಲ ಅಂತ ಹೇಳಿದ್ರೆ ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ನಾನು ತಿಳಿಸ್ತೀನಿ ನಿಮ್ಗೆ ಏನು ಅಂತ. ಸೊ ಈ ಆಪ್ ಏನಂತ ಹೇಳಿದ್ರೆ, ನೀವು ಅನಾನಿಮಸ್ ಆಗಿ ಅಂತ ಹೇಳಿದ್ರೆ ಅನಾಮಿಕವಾಗಿ ನಿಮ್ಗೆ ನಿಮ್ ಲಾಗಿನ್ ಆಗ್ಬೇಕಂತ ಹೇಳಿ ಯಾರಿಗೆ ಬೇಕಿದ್ರು ಮೆಸೇಜ್ ನ ಕಳಿಸ್ಬೋದು, ಯಾರಿಗೆ ಬೇಕಿದ್ರು ಫೀಡ್ಬ್ಯಾಕ್ ನ ಕಳಿಸ್ಬೋದು. ನೀವು ನೋಡಿರ್ಬೋದು ಫೀಡ್ಬ್ಯಾಕ್ ಕಳಿಸೋದು ಹೆಂಗೆ ಅಂತ. ಫೀಡ್ಬ್ಯಾಕ್ ಕಳಿಸಿದಾಗ ನಾವು ಯಾರು ಅಂತ ನಮಗ್ ಗೊತ್ತಿರಬಾರ್ದು, ಬಟ್ ಫೀಡ್ಬ್ಯಾಕ್ ತಗೊಳ್ಳೋರಿಗೆ ಅವ್ರಿಗೆ ಆ ಮೆಸೇಜ್ ತಲುಪಬೇಕು ತಾನೆ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಆಫೀಸಲ್ಲಿ ನಿಮ್ ಬಾಸ್ಗೆ ನೀವೇನಾದ್ರು ಫೀಡ್ಬ್ಯಾಕ್ ಹೇಳಬೇಕು. ಬಾಸ್ ನಿಮ್ ಟಾರ್ಚರ್ ಕೊಡ್ತಿದ್ದಾರೆ, ಬಾಸ್ಗೆ ಏನಾದ್ರು ನೀವು ಫೀಡ್ಬ್ಯಾಕ್ ಕೊಡಬೇಕು. ಬಟ್ ಬಾಸ್ಗೆ ಆ ಮೆಸೇಜ್ ಹೋಗ್ಬೇಕು, ಬಟ್ ಬಾಸ್ಗೆ ಯಾರಿಂದ ಫೀಡ್ಬ್ಯಾಕ್ ಬಂದಿ ಅಂತ ಗೊತ್ತಾಗಬಾರ್ದು. ಸೊ ಅಂತ ಏನಾದ್ರು ಆಪ್ಷನ್ಸ್ ಇದ್ರೆ ನೀವು ಸರಹ ಆಪ್ ಮೂಲಕ ಕಳಿಸ್ಬೋದು, ಪ್ರೊವೈಡೆಡ್ ನಿಮ್ಮ ಬಾಸ್ ಕೂಡ ಆಪ್ ಅಲ್ಲಿ ಇನ್ಸ್ಟಾಲ್ ಮಾಡಿರ್ಬೇಕು. ಓಕೆ, ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್. ಸೊ ಇದರಿಂದ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ. ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಅನಾನಿಮಸ್ ಆಗಿ ನೀವು ಯಾರಿಗೆ ಬೇಕಿದ್ರು ಮೆಸೇಜ್ ಕಳಿಸ್ಬೋದು. ನೀವು ಲಾಗಿನ್ ಆಗ್ಬೇಕಂತಿಲ್ಲ, ಲಾಗಿನ್ ಆಗದೇನು ಕಳಿಸ್ಬೋದು. ಅಂಡ್ ಡಿಸ್ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಸೇಮ್ ಥಿಂಗ್, ಅನಾನಿಮಸ್ ಆಗಿ ಅಂದ್ರೆ ಅನಾಮಿಕವಾಗಿ ನಿಮ್ ಹೆಸರೇ ತಿಳಿಸಿದ್ರೆ ನೀವು ಯಾರಿಗೆ ಬೇಕಿದ್ರು ಮೆಸೇಜ್ ಕಳಿಸ್ಬೋದು. ಇದರಿಂದ ಏನಾಗುತ್ತೆ, ತುಂಬಾನೇ ಕೆಟ್ಟ ಆಗಿರುವಂತ ಮೆಸೇಜಸ್ ನ ಕಳಿಸ್ತಾರೆ, ಅಬ್ಯೂಸ್ ಮಾಡ್ತಾರೆ. ಸೊ ಯೂಸ್ ದಿಸ್ ಆಪ್, ಎಂಜಾಯ್. ವೈ ಅಬ್ಯೂಸ್ ಯಾಕೆ ಮಾಡ್ತೀರಾ? ಫ್ರೆಂಡ್ಶಿಪ್ ಬೆಳೆಸಿ, ಎಂಜಾಯ್ ಮಾಡಿ. ಸೊ ಥರ್ಡ್ ಥಿಂಗ್ ಏನಂತ ಹೇಳಿದ್ರೆ, ಇದರಿಂದ ಯಾವುದೇ ರೀತಿಯಾದಂತ ಪೇಮೆಂಟ್ ಇಲ್ಲ. ಫಾರ್ ಎಕ್ಸಾಂಪಲ್, ಇದರಲ್ಲಿ ಯಾವುದೇ ರೀತಿಯಾದಂತ ಆಡ್ಸ್ ಕೂಡ ಬರಲ್ಲ. ಸೊ ಇಂಥ ಅಪ್ಲಿಕೇಶನ್ಸ್ ಜಾಸ್ತಿ ದಿನ ಬಾಳಲ್ಲ, ಯಾಕಂತ ಹೇಳಿದ್ರೆ ಅವ್ರಿಗೆ ರೆವೆನ್ಯೂಸ್ ಹೆಂಗ್ ಜನರೇಟ್ ಆಗುತ್ತೆ ಅಲ್ವಾ. ಸೊ ನೋಡೋಣ ಏನಾಗುತ್ತೆ. ಇದ್ರ ಬಗ್ಗೆ ನಾನು ನಿಮ್ಗೆ ಲೈವ್ ಡೆಮಾನ್ಸ್ಟ್ರೇಷನ್ ಕೊಡ್ತೀನಿ, ಯಾಕಂದ್ರೆ ನಾನು ಇದುವರೆಗೂ ಆ ಆಪ್ ಬಗ್ಗೆ ನೋಡಿಲ್ಲ, ಜಸ್ಟ್ ಓದಿದ್ದೀನಿ, ಆರ್ಟಿಕಲ್ ಓದಿದ್ದೀನಿ. ಸೊ ಇಮಿಡಿಯೇಟ್ ಅನ್ಕೊಂಡೆ, ಬಿಫೋರ್ ಇಟ್ಸ್ ಟೂ ಲೇಟ್, ಲೆಟ್ ಮಿ ಮೇಕ್ ಅ ವಿಡಿಯೋ ಅಂತ. ಸೊ ನಿಮ್ಗೆ ಲೈವ್ ಡೆಮಾನ್ಸ್ಟ್ರೇಷನ್ ಕೊಡ್ತೀನಿ, ಯಾಕಂತ ಹೇಳಿದ್ರೆ ನಿಮ್ ತರಾನೇ ಇವಾಗ ನಾನು ಕೂಡ ಫಸ್ಟ್ ಟೈಮ್ ಯೂಸರ್. ಆಂಡ್ರಾಯ್ಡ್ ಪ್ಲೇ ಸ್ಟೋರ್ ಇಂದ ನಾನು ಡೌನ್ಲೋಡ್ ಮಾಡ್ಕೋಬೇಕು, ಡೌನ್ಲೋಡ್ ಮಾಡಿಬಿಟ್ಟು ಇದನ್ನ ವರ್ಕ್ ಮಾಡ್ಬೇಕು ಹೇಗಂತ ನೋಡೋಣ. ಓಕೆ, ಸೊ ಲೆಟ್ಸ್ ಮೂವ್ ಟುವರ್ಡ್ಸ್ ದ ಲೈವ್ ಡೆಮಾನ್ಸ್ಟ್ರೇಷನ್. ಫ್ರೆಂಡ್ಸ್, ಸಿ ಯು ಇನ್ ದ ಲೈವ್ ಡೆಮಾನ್ಸ್ಟ್ರೇಷನ್. ಸೊ ಫ್ರೆಂಡ್ಸ್, ಆವಾಗ ಹೇಳಿದಾಗ ಇದ್ರ ಬಗ್ಗೆ ನಾವು ಲೈವ್ ಡೆಮಾನ್ಸ್ಟ್ರೇಷನ್ ನೋಡೋಣ. ನಾವು ಪ್ಲೇ ಸ್ಟೋರ್ಗೆ ಬಂದ್ಬಿಟ್ಟು ಸರಹ ಅಂತ ಟೈಪ್ ಮಾಡೋಣ. ಓಕೆ, ಇಲ್ಲಿ ಬಂದ್ಬಿಟ್ಟಿದೆ. ಐ ವಿಲ್ ಕ್ಲಿಕ್ ಆನ್ ದಿಸ್. ಸೊ ಇದೊಂದು ಲೈವ್ ಡೆಮಾನ್ಸ್ಟ್ರೇಷನ್ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಈ ವಿಡಿಯೋ ಸ್ವಲ್ಪ ಲೆಂದಿ ಅಂತ ಅನ್ಸ್ಬೋದು, ಸ್ವಲ್ಪ ದೊಡ್ಡದಾಗಿರೋ ವಿಡಿಯೋ ಅಂತ ಅನ್ಸ್ಬೋದು. ಪ್ಲೀಸ್ ಬೇರ್ ವಿತ್ ಮಿ ಫ್ರೆಂಡ್ಸ್. ಸೊ ಮೋರ್ ಇನ್ಫೋ ಅಂತ ಕೊಟ್ಟು ನೋಡ್ತೀನಿ ಏನೆಲ್ಲ ಇನ್ಫಾರ್ಮೇಶನ್ ಬಂದಿದೆ ಅಂತ ನೋಡೋಣ. 3 ರೇಟಿಂಗ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ಗೆ. ಇದನ್ನ ಕ್ಲಿಕ್ ಮಾಡಿದಾಗ ಆಲ್ಮೋಸ್ಟ್ 10,610 5 ರೇಟಿಂಗ್ ಇದೆ. ಓಕೆ, ಅಂಡ್ 9,819 1 ರೇಟಿಂಗ್ ಇದೆ. ಸೊ ಇದೊಂಥರ ಕ್ಲೋಸ್ ಇದೆ. 5 ರೇಟಿಂಗ್ ಅಂಡ್ 1 ರೇಟಿಂಗ್ ಹತ್ರ ಇದೆ, ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ. ಸೊ ಇದ್ರ ಅರ್ಥ 50-50 ಅಂತ ಹೇಳಿದ್ರೆ ಜನರು 50-50% ಲೆಕ್ಕದಲ್ಲಿ ಲೈಕ್ ಮಾಡಿದ್ದಾರೆ ಈ ಆ್ಯಪ್ನ. ಸೊ ಬನ್ನಿ ಕ್ವಿಕ್ ಆಗಿ ಇನ್ಸ್ಟಾಲ್ ಮಾಡೋಣ. ಕಮ್ ಆನ್, ಇನ್ಸ್ಟಾಲ್ 5 MB ಫೈಲ್ ಸೈಜ್. ಓಕೆ, ಇನ್ಸ್ಟಾಲ್ ಆಯಿತು. ಮೈ ಇಂಟರ್ನೆಟ್ ಇಸ್ ರಿಯಲಿ ವೆರಿ ಫಾಸ್ಟ್. ಇನ್ಸ್ಟಾಲ್ ಆಗ್ತಾ ಇದೆ. ಓಕೆ, ಇನ್ಸ್ಟಾಲ್ ಆಯ್ತು. ಇವಾಗ ನಾವು ಓಪನ್ ಮಾಡೋಣ. ಹೆಂಗೆ ಏನೆಲ್ಲ ಇದೆ, ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ ಲೈವ್ ಡೆಮಾನ್ಸ್ಟ್ರೇಷನ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಫಸ್ಟ್ ಕೊಟ್ಟಿರೋದು ಕ್ರಿಯೇಟ್ ಎ ಮೆಮೊರಿ. ನಾವು ಯು ಕ್ಯಾನ್ ಸೇವ್ ಯುವರ್ ಫೇವ್ರೆಟ್ ಮೆಸೇಜಸ್ ಇನ್ 1 ಕ್ಲಿಕ್. ಐ ವಿಲ್ ಕ್ಲಿಕ್ ಆನ್ ದಿಸ್. Choose your audience. Now you can control who to receive messages from. Okay, now
ಇದರಲ್ಲಿ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಇದನ್ನ ಸ್ವಲ್ಪ ಮಾಡಿಫೈ ಮಾಡಿದ್ರೆ ತುಂಬಾ ಮೊದಲು ಸಿಕ್ಕಾಪಟ್ಟೆ ಇಶ್ಯೂಸ್ ಇತ್ತು ಅಂತ ಹೇಳಿದ್ರೆ ಯಾವ ಅನ್ಆಥರೈಸ್ಡ್ ಪರ್ಸನ್ಸ್ ಕೂಡ ಮೆಸೇಜ್ ಕಳಿಸ್ಬೋದು, ಫೀಡ್ಬ್ಯಾಕ್ ಕಳಿಸ್ಬೋದು, ಅಬ್ಯೂಸ್ ಮಾಡ್ತಾರೆ. ಸೊ ಇವಾಗ ನಾವು ಸೆಲೆಕ್ಟ್ ಮಾಡ್ಕೋಬಹುದು ಯಾರಿಂದ ನಾವು ಮೆಸೇಜ್ನ ರಿಸೀವ್ ಮಾಡ್ಬೋದು ಅಂತ. ಸೊ ಬ್ಯಾಕ್ ಹೋದಾಗ ನಾವು ಯು ಕ್ಯಾನ್ ಸೇವ್ ಯುವರ್ ಫೇವ್ರೇಟ್ ಮೆಸೇಜಸ್. ಓಕೆ, ನಾವು ಯಾರ ಜೊತೆನಾದ್ರು ಚಾಟ್ ಮಾಡ್ತಾ ಇದ್ರೆ ಅವ್ರು ಕಳಿಸಿರುವಂತ ಫೇವ್ರೇಟ್ ಮೆಸೇಜಸ್ನ ನಾವು ಸೇವ್ ಮಾಡ್ಕೋಬಹುದು. Next, find people you know. Now you can easily search for other users on the app. ಓಕೆ, ನಮ್ಮ ಪರಿಚಯದವ್ರು ಯಾರಾದ್ರು ಇದ್ವೆ, ನಮ್ಮ ಏರಿಯಾದವ್ರು ಯಾರಾದ್ರು ಇದ್ವೆ, ನಮ್ಗೆ ಇಲ್ಲಿ ಆ್ಯಪ್ ಅಲ್ಲಿ ಹುಡುಕ್ಬೋದು ಅಂತ ಹೇಳಿ ಕೊಟ್ಟಿದ್ದಾರೆ. ನಾನು ಇನ್ನು ನೋಡಿಲ್ಲ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ. ಲೆಟ್ಸ್ ಸಿ, ಐ ಕ್ಲಿಕ್ ಆನ್ ಸ್ಟಾರ್ಟ್ ನೌ. ಸೊ ನಾನು ನ್ಯೂ ಅಕೌಂಟ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ನ್ಯೂ ಅಕೌಂಟ್ ಕ್ಲಿಕ್ ಮಾಡಿದಾಗ ಓಕೆ, ಈ ಇಮೇಲ್ ಯೂಸರ್ ನೇಮ್ ಡೊಮೇನ್ ಹಿಂಗೆ ಬರುತ್ತೆ ನೋಡಿ, .sara.com. ನೋಡೋಣ. ಐ ವಿಲ್ ಕ್ಲಿಕ್ ಆನ್ Nitin, username Nitin, name Nitin, email ID, okay, password, okay, ನಾನು ಕೊಡ್ತೀನಿ ಏನೊಂದು, okay, ಓಕೆ, ಪಾಸ್ವರ್ಡ್ ಕೂಡ ಕೊಟ್ಟಾಯ್ತು. ಐ ಅಗ್ರಿ ಆನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಕ್ಲಿಕ್ ಮಾಡಿದ್ದೀನಿ. ನೋಟಿಫಿಕೇಶನ್ಸ್ ಬೇಕಿದೆ, ನೋಟಿಫಿಕೇಶನ್ ನಿಮ್ಗೆ ಸಿಗಬೇಕಿದೆ, ಅದಕ್ಕೂ ಕ್ಲಿಕ್ ಮಾಡ್ಕೋಬೋದು. ಸೊ ಕ್ಲಿಕ್ ಆನ್ ಸೈನ್ ಅಪ್. ಯಾಕೆ ಸೈನ್ ಅಪ್ ಆಗ್ತಾ ಇಲ್ಲ? ಓಕೆ, ಸಬ್ ಡೊಮೇನ್ ಆಲ್ರೆಡಿ ಎಕ್ಸಿಸ್ಟ್. ಸೊ ನಾನೇನು ಮಾಡ್ತೀನಿ, 001 ಅಂತ ಕೊಡ್ತೀನಿ. ಈ ಡೊಮೇನ್ ಇದೆಯಾ ನೋಡೋಣ. ವಾಟ್ಸ್ ದ ಇಶ್ಯೂ 1589 ಅಂತ ಕೊಡ್ತೀನಿ. ಸೊ ಪಾಸ್ವರ್ಡಲ್ಲಿ ಏನಾದರೂ ಬೇಕಾ? ಸೊ ಇನಿಷಿಯಲ್ ಏನಂದ್ರೆ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ, ಯಾಕಂತ ಹೇಳಿದ್ರೆ ಏನು ವ್ಯಾಲಿಡೇಷನ್ ಪ್ರಾಪರ್ ಆಗಿ ಕೊಟ್ಟಿಲ್ಲ. ನೋಡೋಣ. ಓಕೆ, ನನಗೆ ಇವಾಗ ಸೈನ್ ಅಪ್ ಕೇಸ್ ಬಂತು. ಸೊ ಓಕೆ, ಸೈನ್ ಅಪ್ ಅಂತ ಕೊಟ್ಬಿಡ್ತೀನಿ. ಓಕೆ, ಇವಾಗ ನಮ್ಮ ಸೈನ್ ಅಪ್ ಆಯಿತು. ಎಲ್ಲೋ ಸರಹ ಟು ಆಕ್ಸೆಸ್ ಯುವರ್ ಕಾಂಟ್ಯಾಕ್ಟ್ಸ್. ಸೊ ಇದನ್ನು ಡಿನೈ ಮಾಡಿದರೆ ನಮ್ಮ ಯಾವ ಕಾಂಟ್ಯಾಕ್ಟ್ಸ್ಗೂ ಅದನ್ನು ಆಕ್ಸೆಸ್ ಮಾಡೋಕ್ಕೆ ಬಿಡಲ್ಲ. ಆ್ಯಂಡ್ ಎಲ್ಲೋ ಅಂತ ಕೊಟ್ಟರೆ ನಮ್ಮ ಕಾಂಟ್ಯಾಕ್ಟ್ಸಲ್ಲಿ ಯಾರೆಲ್ಲ ಸರಹ ಅಂತ ಅಪ್ಲಿಕೇಶನ್ ಯೂಸ್ ಮಾಡ್ತಾರೆ ಅವನ್ನೆಲ್ಲ ಆಕ್ಸೆಸ್ ಮಾಡ್ಕೋಬಹುದು. ದಿಸ್ ಈಸ್ ಮೈ ಅಸಂಪ್ಷನ್. ನೋಡೋಣ. ಐ ವಿಲ್ ಗಿವ್ ಅಲೌ. ಸೊ ಓಕೆ, ಇವಾಗ ನನ್ನ ಪ್ರೊಫೈಲ್ ಕ್ರಿಯೇಟ್ ಆಯಿತು. ಸೊ ಇವಾಗ ನಾನು ಲಾಗಿನ್ ಆಗಿದ್ದೀನಿ. ನೋಡೋಣ ಸೆಟ್ಟಿಂಗ್ಸ್ ಅಲ್ಲಿ ಏನೆಲ್ಲ ಇದೆ ಅಂತ. ಆಪ್ಷನ್ಸ್, ನೋಟಿಫಿಕೇಶನ್ ಸೌಂಡ್, ನೋಟಿಫಿಕೇಶನ್ ಪ್ರಿವ್ಯೂ, ಇಮೇಲ್ ನೋಟಿಫಿಕೇಶನ್, ಇದೆಲ್ಲ ಬೇಸಿಕ್ ಥಿಂಗ್ ನಿಮ್ಗೆ ಗೊತ್ತೇ ಇದೆ. ಏನಾದರೂ ನಮ್ಗೆ ಮೆಸೇಜ್ ಬಂದರೆ ನೋಟಿಫಿಕೇಶನ್ ಸೌಂಡ್ ಬರುತ್ತೆ. ಸೌಂಡ್ ಬೇಕಿದೆ ಓಕೆ ಅಂತ ಕ್ಲಿಕ್ ಮಾಡಬೇಕು. ಪ್ರಿವ್ಯೂ ಬೇಕಿದೆ ಅಂದರೆ ನಿಮಗೆ ಮೆಸೇಜ್ ಪಾಪಪ್ ಆಗಬೇಕಂತ ಹೇಳಿದ್ರೆ ಇಲ್ಲಿ ನೋಟಿಫಿಕೇಶನ್ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ಬೋದು. ನೋಟಿಫಿಕೇಶನ್ ಇಮೇಲ್ ಮೂಲಕ ಬರಬೇಕಂತ ಹೇಳಿದ್ರೆ ಅದನ್ನು ಸೆಲೆಕ್ಟ್ ಮಾಡಿದ್ರೆ ಆಯಿತು. ಮತ್ತು ಆಮೇಲೆ ನಮ್ಮ ಹೆಸರು, ಈಗ ನನ್ನ ಹೆಸರು ನಿತಿನ್. ಸೊ ನಾನಿಲ್ಲಿ ಸರ ಅಪ್ಲಿಕೇಶನಲ್ಲಿ ನನ್ನ ಅಕೌಂಟ್ನ ಕ್ರಿಯೇಟ್ ಮಾಡಿದ್ದೀನಿ. ನನ್ನ ಹೆಸರು ಯಾರಾದರೂ ಬೇರೆ ಯೂಸರ್ಸ್, ಅನ್ಆಥರೈಸ್ಡ್ ಯೂಸರ್ಸ್ ಅಥವಾ ಎನಿ ಅದರ್ ಯೂಸರ್ಸ್ ಸರ್ಚಲ್ಲಿ ನನ್ನ ಹೆಸರು ಕೊಟ್ಟಾಗ ಅಥವಾ ನನ್ನ ಯೂಸರ್ ನೇಮ್ ಕೊಟ್ಟಾಗ ಆ ಸರ್ಚಲ್ಲಿ ನಮ್ಮ ಹೆಸರು ಬರಬೇಕಾ ಬೇಡವಾ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೋದು. ನಮಗೆ ಅಷ್ಟು ಪ್ರೈವೇಸಿ ಇಶ್ಯೂಸ್ ಇದ್ದರೆ ಸರ್ಚಲ್ಲಿ ಅದನ್ನು ಆಫ್ ಮಾಡ್ಕೋಬೋದು. ನಾನಿವಾಗ ಓಕೆ ಅಂತ ಇಟ್ಟಿರ್ತೀನಿ. ಸೊ ಅನದರ್ ಥಿಂಗ್ ಇಸ್ ಅಲೋ ಅನ್ಆಥರೈಸ್ಡ್ ಯೂಸರ್ಸ್ ಟು ಪೋಸ್ಟ್. ಸೊ ಇದು ಹಾಗೆ ಅನ್ಆಥರೈಸ್ಡ್ ಯೂಸರ್ಸ್ ಅಂತ ಹೇಳಿದ್ರೆ ಇದರಲ್ಲಿ 2 ಟೈಪ್ ಆಫ್ ಮೆಸೇಜ್ ಕಳಿಸೋ ಆಪ್ಷನ್ ಇದೆ. ಫಸ್ಟ್ ಒನ್, ಎನಿ ಪರ್ಸನ್ ಕ್ಯಾನ್ ಸೆಂಡ್. ಅವ್ನು ಲಾಗಿನ್ ಆಗಲೇಬೇಕಂತಿಲ್ಲ, ಲಾಗಿನ್ ಆಗದೇನು ಮೆಸೇಜ್ನ ಕಳಿಸ್ಬೋದು. ಸೊ ಅವರು ಅನ್ಆಥರೈಸ್ಡ್ ಯೂಸರ್. ಯಾರೆಲ್ಲ ಲಾಗಿನ್ ಆಗಿದ್ದಾರೆ ಅವರು ಆಥರೈಸ್ಡ್ ಯೂಸರ್. ಆಸ್ ಐ ಹ್ಯಾವ್ ಲಾಗ್ಡ್ ಇನ್ ನೌ, ಐ ಆಮ್ ಆನ್ ಆಥರೈಸ್ಡ್ ಯೂಸರ್. ಸೊ ಸೆಟ್ಟಿಂಗ್ಸ್ ಆಯಿತು. ಓಕೆ, ವಿ ಆರ್ ಗೆಟಿಂಗ್ ಲೇಟ್. ನಾವು ಬೇಗ ಮಾಡೋಣ. ಸೊ ನನ್ನ ಫೋಟೋ ಏನಾದರೂ ಹಾಕಬೇಕಿದ್ರೆ ಇಲ್ಲಿ ಹಾಕ್ಕೋಬೋದು. ನೋಡೋಣ ಏನೆಲ್ಲ. ಐ ವಿಲ್ ಗೋ ಟು ಮೈ ಪ್ರೊಫೈಲ್. ಈ ಆಪ್ಷನ್ ಇದೆಯಲ್ಲಿ ನಮ್ಮ ಪ್ರೊಫೈಲ್. ಓಕೆ, ನಾನು ಯಾರಿಗೂ ಮೆಸೇಜ್ ಕಳಿಸಿಲ್ಲ, ಏನಿದು ಮಾಡಿಲ್ಲ. ಓಕೆ, ಸೊ ನಾನು ಓಕೆ, ಇಫ್ ಐ ವಾಂಟ್ ಟು ಶೇರ್ ಮೈ ಇದನ್ನ ಯಾರಿಗಾದ್ರು ಶೇರ್ ಮಾಡಿದರೆ, ಸೊ ಇನ್ ಕೇಸ್ ನನ್ನ ವಾಟ್ಸಪ್ಪಲ್ಲಿ ನನ್ನ ಯಾವುದಾದ್ರು ಗ್ರೂಪಿಗೆ ಶೇರ್ ಮಾಡಿದರೆ ಅಥವಾ ಫೇಸ್ಬುಕ್ಕಲ್ಲಿ ಹಾಕಿದರೆ ನನ್ನ ಫೇಸ್ಬುಕ್ ಫ್ರೆಂಡ್ಸ್ ಯಾರೆಲ್ಲ ಇದ್ದಾರೆ ನೋಡಿ ಅವ್ರಿಗೆಲ್ಲ ಒಂದು ನೋಟಿಫಿಕೇಶನ್ ಹೋಗುತ್ತೆ. ಫೇಸ್ಬುಕ್ ಫ್ರೆಂಡ್ಸ್ಗೆಲ್ಲ ಒಂದು ನೋಟಿಫಿಕೇಶನ್ ಹೋಗುತ್ತೆ, ಲೈಕ್ ಹಿ ಈಸ್ ಯೂಸಿಂಗ್ ಸರಹ ಆ್ಯಪ್, ಈವನ್ ಯು ಕ್ಯಾನ್ ಜಾಯ್ನ್ ಅಂತ ನೋಟಿಫಿಕೇಶನ್ ಹೋಗುತ್ತೆ. ಓಕೆ, ಸೊ ನಾನು ಆವಾಗಲೇ ಹೇಳಿದಾಗೆ ಸರ್ಚ್ ಅಪ್ಲಿಕೇಶನ್ ನೋಡೋಣ. ನಾನು ಯಾರ ಹೆಸರು ಕೊಡಲಿ? ಸೊ ಐ ವಿಲ್ ಗಿವ್ ಮೈ ಫ್ರೆಂಡ್ಸ್ ನೇಮ್ ಮಿಥುನ್. ನೋಡೋಣ ಮಿಥುನ್ ಅಂತ ಹೆಸರು ಯಾರು ಇದ್ದಾರೆ ನೋಡಿ. ಸರ್ಚಲ್ಲಿ ಇಷ್ಟು ಹೆಸರೊಂದು ಬಂತು. ಓಕೆ, ಸೊ ಪ್ರಾಪರ್ ಯೂಸರ್ ನೇಮ್ ಇದ್ದರೆ ನಾವು ಹುಡ್ಕೋಬೋದು. ನನ್ನದೇ ಹಾಕ್ತೀನಿ, ನನ್ನ ಯೂಸರ್ ನೇಮ್ ಹಾಕ್ತೀನಿ. NIT01589.
ಸೊ ನಮ್ಮದೇ ಹಾಕಿದ್ರೆ ಬರಲ್ಲ, ಯಾಕಂತ ಹೇಳಿದ್ರೆ ನಾವು ನಮ್ಮ ಲಾಗಿನಲ್ಲೇ ಇದ್ದೀವಿ. ಓಕೆ, ಲೆಟ್ಸ್ ಗೋ ಬ್ಯಾಕ್. ಸೊ ಇದರಲ್ಲಿ ನಾವು ನೋಡ್ಬೋದು ನಾವು ಯಾವುದೆಲ್ಲ ಮೆಸೇಜಸ್ ರಿಸೀವ್ ಮಾಡಿದ್ದೀವಿ ಅಂತ. ನಾವು ಯಾವುದಾದ್ರು ಫೇವ್ರೇಟ್ ಮೆಸೇಜ್ ಇದೆ ಅದನ್ನ ಇಲ್ಲಿ ಫೇವ್ರೇಟ್ ಆಗಿ ಸೆಟ್ ಮಾಡ್ಕೋಬೋದು, ಅದು ಇಲ್ಲಿ ಬಂದುಬಿಡುತ್ತೆ. ಸೆಂಟ್ ಮೆಸೇಜಸ್ ಇದ್ರೆ ಇಲ್ಲಿ. ಸೊ ಇವಾಗ ನನಗೆ ಯಾರಿಗಾದ್ರೂ ಮೆಸೇಜ್ನ ಕಳಿಸ್ಬೇಕು, ಅದು ಹೇಗೆ ಕಳಿಸೋದು ಅಂತ ನೋಡೋಣ. ಫಸ್ಟ್ ಸರ್ಚಿಗೆ ಹೋಗ್ಬಿಟ್ಟು ಇಲ್ಲಿ ಯಾವ್ದಾದ್ರು ಹೆಸರು ಟೈಪ್ ಮಾಡಿ. ನಿಮ್ಗೆ ಯಾವ್ದಾದ್ರು ನಿಮಗೆ ಗೊತ್ತಿರೋ ಪರಿಚಯ ಇರೋರ ಹೆಸರಿದೆ ಡೈರೆಕ್ಟ್ಲಿ ಅದನ್ನು ಟೈಪ್ ಮಾಡ್ಬೋದು. ಈಗ ನಾನು ರ್ಯಾಂಡಮ್ ಪರ್ಸನಿಗೊಂದು ಟೈಪ್ ಮಾಡ್ತೀನಿ. ಸೊ ಇಲ್ಲಿ ನೋಡೋಣ, ನಾನು ಯಾರು ಇಲ್ಲಿ ಇಷ್ಟೊಂದು ಜನ ಮಿಥುನ್ ಬಂದಂಗೆ ಇವ್ರು ಯಾರು ಪರಿಚಯ ಇಲ್ಲ. ಸೊ ವಾಟ್ ವಿಲ್ ಐ ಡೂ ಈಸ್ ಒಬ್ಬ ರ್ಯಾಂಡಮ್ ಪರ್ಸನ್, ಓಕೆ ಮಿಥುನ್ 89 ಅಂತ ಇದೆ, ಕ್ಲಿಕ್ ಮಾಡೋಣ. ಈಗ ಒಂದು ಮೆಸೇಜ್ ಕಳ್ಸೋಣ. ಲೀವ್ ಅ ಕನ್ಸ್ಟ್ರಕ್ಟಿವ್ ಮೆಸೇಜ್, ಹಾಯ್ ಜಸ್ಟ್ ಸಾಕು. ಓಕೆ, ಐ ವಿಲ್ ಸೆಂಡ್. ಓಕೆ, ಸೊ ವಿ ಕ್ಯಾನ್ ಸಿ ದ್ಯಾಟ್ ಇನ್ ದ ಸೆಂಡ್ ಐಟಮ್ಸ್ 9 seconds ago. ದ್ಯಾಟ್ಸ್ ಆಲ್. ಆಮೇಲೆ ಅಂಥದ್ದೇನು ಇಲ್ಲ. ಈ ಫೀಚರ್ ಇದೊಂದು ಗ್ಲೋಬ್ ಇದು ಫೀಚರ್ಸ್ ಕೊಟ್ಟಿದ್ದಾರೆ, ಬಟ್ ಹಿಯರ್ ಇಟ್ ಈಸ್ ಗೋಯಿಂಗ್ ದಿಸ್ ಫೀಚರ್ ವಿಲ್ ಬಿ ಅವೈಲೇಬಲ್ ಇನ್ ದ ನೆಕ್ಸ್ಟ್ ಅಪ್ಡೇಟ್, ಬಿ ಅಲರ್ಟ್ ಅಂತ. ಓಕೆ, ಸೊ ನಥಿಂಗ್ ಮಚ್, ಬಟ್ ಒಂದು ವಿಷಯ ಅಂತ ಹೇಳಿದರೆ ಸರಹ ಆ್ಯಪ್ನ ಯೂಸ್ ಮಾಡ್ಕೊಳ್ಳಿ, ಟ್ರೈ ಮಾಡಿ, ಯೂಸ್ ಮಾಡ್ಕೊಳ್ಳಿ, ಬಟ್ ಯಾರಿಗೂ ಅಬ್ಯೂಸ್ ಮಾಡಬೇಡಿ. ಅನ್ನೋನ್ ಪರ್ಸನ್ ಆಗಿ ನೀವು ಇದು ಮಾಡೋದು ಯಾರಿಗೂ ಅಬ್ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇದರ ಬಗ್ಗೆ ಯಾವುದೇ ಅಪ್ಡೇಟ್ಸ್ ಬಂದರೂ ನೀವು ಎಲ್ಲರಿಗಿಂತ ಮೊದಲಾಗಿ ನನ್ನ ಚಾನಲ್ನಲ್ಲಿ ನೋಡಬಹುದು. ಇದಕ್ಕಾಗಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಾನು ಇದೇ ರೀತಿ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ಗಳ ಬಗ್ಗೆ ವಿಡಿಯೋಸ್ಗಳನ್ನು ಮಾಡ್ತಾ ಇರ್ತೀನಿ. ಸೊ ನೀವು ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ, ಸೊ ದ್ಯಾಟ್ ನನ್ನ ವಿಡಿಯೋಸ್ ನೋಟಿಫಿಕೇಶನ್ ಮೂಲಕ ನಿಮಗೆ ಅತಿ ಬೇಗನೆ ದೊರಕುತ್ತದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಕೆಳಗಡೆ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾವು ಸಿಗೋಣ ನಮ್ಮ ಮುಂದಿನ ವಿಡಿಯೋಸ್ನಲ್ಲಿ. ಟಿಲ್ ದೆನ್, ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.